ಚಾಮರಾಜನಗರ ಪಿಡಬ್ಲ್ಯೂಡಿ ಸಿವಿಲ್ ಗುತ್ತಿಗೆದಾರರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ಅಯ್ಯನಪುರ ಶಿವಕುಮಾರ್ ಮೂರನೇ ಬಾರಿಗೆ, ಉಪಾಧ್ಯಕ್ಷರಾಗಿ ವೈಪಿ ರಾಜೇಂದ್ರ ಪ್ರಸಾದ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಚಾಮರಾಜನಗರ ತಾಲೂಕು ಲೋಕೋಪಯೋಗಿ ಇಲಾಖೆಯ ಸಿವಿಲ್ ಗುತ್ತಿಗೆದಾರರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಅಯ್ಯನಪುರ ಶಿವಕುಮಾರ್ ಮೂರನೇ ಬಾರಿಯೂ, ಉಪಾಧ್ಯಕ್ಷ ವೈಪಿ ರಾಜೇಂದ್ರ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾದರು. ನಗರದ ಪಿಡಬ್ಲ್ಯೂಡಿ ಕಚೇರಿ ಆವರಣದಲ್ಲಿರುವ ಸಂಘದ ಕಚೇರಿ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅಯ್ಯನಪುರ ಶಿವಕುಮಾರ್, ಉಪಾಧ್ಯಕ್ಷ ಸ್ಥಾನಕ್ಕೆ ವೈಪಿ ರಾಜೇಂದ್ರ ಪ್ರಸಾದ್ ನಾಮಪತ್ರವನ್ನು ಸಲ್ಲಿಸಿದರು. ಈ ಎರಡು ಸ್ಥಾನಗಳಿಗೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷ, ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಇಲಾಖೆಯ ಅಧಿಕಾರಿ ನಾಗೇಶ್ ಘೋಷಿಸಿದ್ದಾರೆ. ಸಭೆಯಲ್ಲಿ ನಿರ್ದೇಶಕರಾದ ಎಂ ರವಿ, ಬಸವಪ್ಪನಪಾಳ್ಯ, ನಟರಾಜು, ಎಂ ಶಿವಕುಮಾರ್, ನಲ್ಲೂರು ಮಹದೇವಸ್ವಾಮಿ, ಬಿ ಶಿವಬಸಣ್ಣ, ಎಂಸಿ ಸುರೇಂದ್ರ, ಮಲೆಯೂರು ಎಂಎ ನಾಗರಾಜು, ಅಬ್ದುಲ್ ಅಜೀಜ್, ನಂಜುಂಡಸ್ವಾಮಿ, ಸುಬ್ಬೇಗೌಡ, ದೇವರಾಜಮ್ಮಣ್ಣಿ, ದೊರೆಸ್ವಾಮಿ, ಸಂಘದ ಸಿಇಒ ಬನ್ಸಾಲ್ ದೀಕ್ಷಿತ್ ಸಿ ಭಾಗವಹಿಸಿದ್ರು. ನೂತನ ಅಧ್ಯಕ್ಷ ಅಯ್ಯನಪುರ ಶಿವಕುಮಾರ್ ಮಾತನಾಡಿ, ಸಂಘದ ನಿರ್ದೇಶಕರು ನನ್ನನ್ನ ಮೂರನೇ ಬಾರಿಯೂ ಅವಿರೋಧ ಆಯ್ಕೆ ಮಾಡಿರುವುದು ತುಂಬಾ ಖುಷಿಯಾಗಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದೇನೆ. ಕಳೆದ 2015ರಲ್ಲಿ ಸಂಘ ಸ್ಥಾಪನೆಗೊಂಡು ತಾಲೂಕಿನ ಗುತ್ತಿಗೆದಾರರನ್ನ ಆರ್ಥಿಕವಾಗಿ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಸಂಘ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ. ಸಂಘದ ಸದಸ್ಯರಿಗೆ 2 ಲಕ್ಷದವರೆಗೂ ಅರ್ಜಿ ಸಲ್ಲಿಸಿದ ಕೇವಲ ನಿಮಿಷಗಳಲ್ಲಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗ್ತಾ ಇದೆ. ಅದೇ ರೀತಿ ಸದಸ್ಯರು ಸಹ ಮರುಪಾವತಿ ಮಾಡುತ್ತಿದ್ದಾರೆ. ಹೀಗಾಗಿ ನಮ್ಮ ಸಂಘ ಒಟ್ಟು ಷೇರು 20 ಲಕ್ಷ ರೂಪಾಯಿ ಮೌಲ್ಯ ಆಗಿದ್ದು, ಇದುವರೆಗೂ 45 ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿದೆ. ಈಗ ಸಂಘದ ಖಾತೆಯಲ್ಲಿ 65 ಲಕ್ಷ ರೂಪಾಯಿ ಇದ್ದು, ಮುಂದಿನ ದಿನಗಳಲ್ಲಿ 1 ಕೋಟಿ ಲಾಭ ತರುವ ಚಿಂತನೆ ಹೊಂದಲಾಗಿದೆ. ಇನ್ನೂ ಹೆಚ್ಚಿನ ಯೋಜನೆಗಳು ಹಾಗೂ ಸಂಘ ಸದಸ್ಯರ ಆರ್ಥಿಕ ಸಬಲೀಕರಣಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಚಾಮರಾಜನಗರದಲ್ಲಿ ನಡೆದ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಉತ್ತಮ ಸಂಘವೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಹಕಾರ ಪ್ರಶಸ್ತಿ ಪಡೆದುಕೊಂಡಿದೆ ಎಂದರು. ನೂತನ ಅಧ್ಯಕ್ಷ, ಉಪಾಧ್ಯಕ್ಷರನ್ನ ನಿರ್ದೇಶಕರು, ಇಲಾಖಾ ಅಧಿಕಾರಿಗಳು, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ರಾಮಸಮುದ್ರ ಪುಟ್ಟಸ್ವಾಮಿ, ವಕೀಲರಾದ ಮಂಜು, ನಗರಸಭಾ ಮಾಜಿ ಸದಸ್ಯ ನಂಜುಂಡಸ್ವಾಮಿ, ಗುತ್ತಿಗೆದಾರ ಗಿರೀಶ್, ರಾಮಸಮುದ್ರ ಯಜಮಾನ ಪಾಪಣ್ಣ, ಗೋವಿಂದರಾಜು ಹಾಗೂ ನಿರ್ದೇಶಕರು ಸೇರಿದಂತೆ ಅನೇಕ ಮುಖಂಡರು ಅಭಿನಂದಿಸಿದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಮ್ಮನ ನಾಯಕ, ಪ್ರಶಾಂತ್ ಪವರ್ ಟಿವಿ, ಚಾಮರಾಜನಗರ. ಲೋಕೋಪಯೋಗಿ ಇಲಾಖೆ ಸಿವಿಲ್ ಗುತ್ತಿಗೆದಾರರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಗಳು ನಡೆದು ಇದೇ ತಿಂಗಳು 23/2026ರಂದು ನಡೆದಂಥ ಚುನಾವಣೆಯಲ್ಲಿ 2 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿ 12 ಸ್ಥಾನಗಳಿಗೆ ನಿರ್ದೇಶಕರ ಸ್ಥಾನಗಳ ಚುನಾವಣೆ ನಡೆದು 12 ಜನ ಗೆದ್ದಂಥವರು ಮತ್ತು ಯುನಾನಿಮಸ್ ಆದಂಥವರು ಒಟ್ಟು ಸೇರಿಸಿ 14 ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ದಿನ 27/3/2026ರಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಈ ದಿನ ನಡೆದಿದೆ. ಇದರಲ್ಲಿ ಎಲ್ಲರೂ 14 ಜನ, ನನ್ನನ್ನು ಸೇರಿ 14 ಜನರು ಸಹ ಅಧ್ಯಕ್ಷರಾಗಿ ಇದೊಂದು ಅವಧಿಗೆ 2 ಅವಧಿ ಅಂದರೆ 2015ರಿಂದ 2 ಅವಧಿಗೆ ಅಧ್ಯಕ್ಷರಾಗಿ ನನ್ನನ್ನೇ ಮುಂದುವರಿಸಿದ್ರಿ. ಸಂಘ ಉತ್ತಮವಾಗಿ ನಡ್ಕೊ ಬಂದಿದೆ ನಿಮ್ಮಗಳ ಸಹಕಾರದಿಂದ. ಅದೇ ರೀತಿ ಇದೊಂದು ಮುಂದಿನ ಅವಧಿಗೂ 26ರಿಂದ 31ರ ತನಕ ಅವಧಿಗೆ ಮತ್ತೆ ಅಧ್ಯಕ್ಷರಾಗಿ ನೀವೇ ನಾಮಪತ್ರವನ್ನು ಸಲ್ಲಿಸಿ ಸಂಘವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಹೇಳಿ ಈ ದಿನ ಎಲ್ಲ ನಿರ್ದೇಶಕರು ಒಮ್ಮತದಿಂದ ಯಾರೋ ಅರ್ಜಿಯನ್ನು ಹಾಕದೆ ಅವಿರೋಧವಾಗಿ ಆಯ್ಕೆಗೆ ಕಾರಣಕರ್ತರಾದಂಥ ಎಲ್ಲ ನಿರ್ದೇಶಕರಿಗೂ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೊತೆಗೆ ಉಪಾಧ್ಯಕ್ಷರಾಗಿ ಹಿಂದೆ 2015ರಿಂದ 20ರ ಅವಧಿಯಲ್ಲಿ ಆ ಒಂದು ಅವಧಿಯಲ್ಲಿ ವೈಪಿ ರಾಜೇಂದ್ರ ಪ್ರಸಾದ್ ಅವರು ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿ ಸಂಘದ ಏಳಿಗೆಗೆ ಅವರು ಪ್ರಾಮಾಣಿಕವಾಗಿ ದುಡಿದಂಥವರು. ಅದರಲ್ಲಿ ಅವರು ಈ ಒಂದು ಅವಧಿನಲ್ಲಿ ಮೂರನೇ ಅವಧಿಗೆ ಅವರು 2026ರಿಂದ 31ರ ಅವಧಿಗೆ ಉಪಾಧ್ಯಕ್ಷರಾಗಿ ಅವ್ರನ್ನ ಸರ್ವಾನುಮತದಿಂದ ಯಾರೂ ಅರ್ಜಿಯನ್ನು ಹಾಕದೆ ಅವ್ರನ್ನೂ ಉಪಾಧ್ಯಕ್ಷರಾಗಿ, ಹಿರಿಯ ಗುತ್ತಿಗೆದಾರರಾಗಿರೋದ್ರಿಂದ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಸಂಘ ಮುನ್ನಡೆಸಿ ಅಂತಕ್ಕಂಥ ಜವಾಬ್ದಾರಿಯನ್ನು ನಮ್ಮಿಬ್ಬರ ಮೇಲೆ ಹೊರಿಸಿದಿರಿ.
ಅದನ್ನು ಪ್ರಾಮಾಣಿಕವನ್ನು ಮಾಡ್ತೀವಿ. ಅವರು ಪರವಾಗೂ ಸಹ ಅವ್ರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ್ರಿಂದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಜೊತೆಗೆ ನಾವು ನಿನ್ನೆ ಒಂದು ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಹಿಂದೆ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕು, ಗುತ್ತಿಗೆದಾರರಿಗೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಸಾಲ ಕೊಡಬೇಕಾದ್ರೆ ಹಲವಾರು ಕಂಡೀಷನ್ಗಳಿದೆ, ಷರತ್ತುಗಳಿದೆ. ಅಲ್ಲಿ ಅಷ್ಟು ಈಸಿಯಾಗಿ ಸಾಲ ಸೌಲಭ್ಯಗಳು ಇನ್ ಟೈಮಿಗೆ ನಮಗೆ ಸಿಗೋದಿಲ್ಲ. ಗುತ್ತಿಗೆದಾರರಿಗೆ ಅಂದರೆ ಇವತ್ತು ಅಂದರೆ ನಾಳೆ ಅಂದರೆ ಇವತ್ತೇ ದುಡ್ಡು ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳಿದೆ. ಅದು ಒಂದೊಂದು ಸರಿ 10,000 5,000 ನಾವು ತುಂಬ ಕಷ್ಟಪಡ್ತಕ್ಕಂಥ ಸಂದರ್ಭಗಳು ಬರ್ತವೆ. ಅದರಿಂದ ಒಂದು ಸಹಕಾರ ಸಂಘ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಆ ದಿನ ಇಲ್ಲೇ ಒಂದು ಸಾಮ್ಯಾನ ಹಾಕಿ ಸಭೆ ಮಾಡಿ ಒಂದು ಪ್ರವರ್ತಕರು ಮುಖ್ಯ ಪ್ರವರ್ತಕರು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಅವತ್ತು ಮುಖ್ಯ ಪ್ರವರ್ತಕರಾಗಿ ನಾನು ಆಯ್ಕೆ ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಒಂದು ತಿಂಗಳಲ್ಲೇ 6 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥ ನಿಬಂಧನೆಗಳನ್ನು ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಯಿಂದ ನಮಗೆ ಮಾಡಿದ್ರು. ಸಹಕಾರ ಸಂಘ ಓಪನ್ ಮಾಡಬೇಕಾದ್ರೆ ತಾಲೂಕು ಸಂಘಕ್ಕೆ ಮಿನಿಮಮ್ 6 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಬೇಕು, ಕಟ್ಟಬೇಕು ನೀವು ಅಂತೇಳಿ. ಆವಾಗ ನಾವೆಲ್ಲರ ಮನೆಗೆ ಹೋಗಿ ಗುತ್ತಿಗೆದಾರರ ಮನೆ ಸೀನಿಯರ್ ಗುತ್ತಿಗೆದಾರಗಳ ಮನೆಗಳಿಗೆ ಹೋಗಿ ನಾವು ಈ ರೀತಿ 6 ಲಕ್ಷ ಕಲೆಕ್ಟ್ ಆಗಬೇಕಾಗಿದೆ, ದಯಮಾಡಿ ತಾವೆಲ್ಲ ಸೀನಿಯರ್ಸ್ ಎಲ್ಲ ಸಹಕರಿಸಬೇಕು ಅಂತೇಳಿ ನಾವು ಮನವಿ ಮಾಡೋದಂಥ ಸಂದರ್ಭದಲ್ಲಿ ಎಲ್ಲರೂ ಆ ದಿನ ಮುಖ್ಯ ಪ್ರವರ್ತಕರ ಮೇಲೆ ವಿಶ್ವಾಸ ಇಟ್ಟು ಎಲ್ಲರೂ ನಮಗೆ ಶೇರ್ನ ಕಲೆಕ್ಟ್ ಮಾಡಿ ಕಟ್ಕೊಟ್ರು. ಆ ದಿನ ನಾವು ಶೇರ್ ಕಲೆಕ್ಟ್ ಮಾಡಿದಂಥದ್ದು 15 ದಿನಕ್ಕೆ 23,60,000 ರೂಪಾಯಿನ ನಾವು ಕಲೆಕ್ಟ್ ಮಾಡಿದ್ವಿ ಆ ದಿನ. ಆನಂತರ ಇನ್ನೂ ಪ್ರಕ್ರಿಯೆಗಳನ್ನ ನಾವು ಬೇಗ ಇಮಿಡಿಯೇಟ್ ನಮ್ಮದು ಚುನಾವಣೆ ನಡೆಸ್ಕೊಡಿ ಅಂತೇಳಿ ನಾವು ಪತ್ರಗಳ ಬರೆದಂಥ ಸಂದರ್ಭದಲ್ಲಿ ಆವತ್ತು ಆಡಳಿತ ಮಂಡಳಿ ಅಧಿಕೃತವಾಗಿ ಲೀಗಲ್ ಆಗಿ ಸಹಕಾರ ಇಲಾಖೆಯವರೇ ಬಂದು ಚುನಾವಣೆ ನಡೆಸಿ ಆ ದಿನವೂ ಸಹ ನಿರ್ದೇಶಕರ ಚುನಾವಣೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಮಾಡಿ ಅದನ್ನು ಮಾಡಿಕೊಟ್ರು. 7ನೇ ಅವಧಿನಲ್ಲೂ ಆಯಿತು. ಅದು ಇದುವರೆಗೆ ನಮಗೆ ಈಗ ನಮ್ಮಲ್ಲಿರ್ತಕ್ಕಂಥ ಷೇರು ಕೆಲವರೆಲ್ಲ ಮರಣ ಹೊಂದಿದ್ರು, ಅವರ ಷೇರುಗಳನ್ನು ಅವರ ವಾರಸುದಾರರಿಗೆ ಅಂದರೆ ಅವ್ರ ಮಕ್ಕಳಿಗೆ ಅವ್ರ ಪತ್ನಿಯರಿಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮಲ್ಲಿರ್ತಕ್ಕಂಥ ಶೇರ್ ಅಮೌಂಟು 19,50,000 ರೂಪಾಯಿ. SB ಅಕೌಂಟಲ್ಲಿ 50,000 ರೂಪಾಯಿ ಇದೆ, 1 ಲಕ್ಷ FD ಇದೆ, ಒಟ್ಟು 21 ಲಕ್ಷ ಇದೆ ನೀವು ನಮ್ಮ ಇನ್ಶಿಯರ್ ಅಮೌಂಟು. ಅದಕ್ಕೆ ತಮ್ಮಗಳೆಲ್ಲರ 2 ಅವಧಿಯ ನಿರ್ದೇಶಕರು ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಜೊತೆಗೆ ಎಲ್ಲ ಷೇರುದಾರರ ಒಂದು ಸಹಕಾರದೊಂದಿಗೆ ನಾವು ಇವತ್ತು 44 ಲಕ್ಷ ಖರ್ಚುಗಳು ನಿವ್ವಳ ಲಾಭವನ್ನು ನಾವು ಗಳಿಸಿದ್ದೇವೆ. ಯಾಕೆಂದರೆ ನಾವು ಆ ದಿನ ಸಭೆ ನಡೆದಂಥ ಸಂದರ್ಭದಲ್ಲಿ ನಾವು ಮಾತಾಡಿದ್ವಿ, ಹೇಳಿದ್ವಿ ನಾವು ಒಂದು ಮಾಸಿಕ ಸಭೆಗಳಲ್ಲಿ ಯಾವುದೇ ಸ್ಟ್ಯಾಂಡಿಂಗ್ ಫೀಸ್ ತಗೊಳ್ಳಲ್ಲ, ಮೀಟಿಂಗ್ ಫೀಸ್ ತಗೊಳ್ಳಲ್ಲ. ಮತ್ತು ನಾವು ಸಭೆಗಳಲ್ಲೂ ಸಹ ಯಾರು ಕಾಫಿ ಟೀ ಅಥವಾ ತಿಂಡಿ ಯಾವುದೇ ಖರ್ಚನ್ನು ನಾವು ಬಳಸ್ಕೊಳ್ಳಲ್ಲ. ಅದನ್ನು ಸ್ವಂತಕ್ಕೆ ನಾವು ಖರ್ಚನ್ನು ಬಳಸಿ ಸಂಘನ ಏಳಿಗೆಗೆ ನಾವು ಸಹಕಾರ ಮಾಡ್ತೀವಿ. ನಾವು ಅದರಿಂದ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತೇಳಿ ಆ ದಿನ ಷೇರುದಾರರಿಗೆ ನಾವು ಮಾತು ಕೊಟ್ಟಿದ್ವಿ. ಅದರಂತೆಯೇ 10 ವರ್ಷಗಳ ಕಾಲ ಮಾಸಿಕ ಸಭೆಗಳಲ್ಲಿ ನಾವು ಯಾರೂ ಮೀಟಿಂಗ್ ಫೀಸಲ್ಲಿ ಮತ್ತು ಕಾಫಿ ಟೀಯಲ್ಲಿ ತಿಂಡಿಯಲ್ಲಿ ಯಾವುದೇ ಖರ್ಚನ್ನು ಸಹ ಇದುವರೆಗೂ 1 ರೂಪಾಯಿನ ನಾವು ಬಳಸ್ಕೊಂಡಿಲ್ಲ. 10 ವರ್ಷ ಅವಧಿಯಲ್ಲಿ ನಾವು ಮಾಡಿದಂಥದ್ದು ನಾವು ಒಂದು ಸ್ವತಂತ್ರ ದಿನಾಚರಣೆ ಮತ್ತು ಒಂದು ಗಣರಾಜ್ಯೋತ್ಸವ 2ಕ್ಕೆ ಮಾತ್ರ ಯಾವಾಗ ಬರ್ತೀವಿ ಫ್ಲಾಗ್ ಹಾಸ್ಟಿಂಗ್ ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಆ ದಿನ ಮಾತ್ರ ಒಂದು ತಿಂಡಿಯನ್ನು ತರಿಸ್ತಕ್ಕಂಥದ್ದು. ಬಿಟ್ಟರೆ ಸಾಮಾನ್ಯ ಸಭೆಗೆ ವರ್ಷಕ್ಕೊಂದು ಸಾಮಾನ್ಯ ಸಭೆ ಮಾತ್ರ ಇದರಲ್ಲಿ ಖರ್ಚು ಬರೆಸ್ತಕ್ಕಂಥದ್ದು. ಇನ್ನು ಯಾವುದಕ್ಕೂ ಇದರಲ್ಲಿ ಖರ್ಚನ್ನು ಬರೆಸಿಲ್ಲ. ನಾವು ಸಂಬಳಗಳು ಬಿಟ್ಟರೆ ಪೇಪರು ಕರೆಂಟ್ ಬಿಲ್ ಇಷ್ಟಕ್ಕೆ ಮಾತ್ರ ನಾವು ಈ ಒಂದು ಸಂಘದ ದುಡ್ಡನ್ನ ಬಳಸ್ಕೊಂಡು ಬಂದಿದ್ದೀವಿ. ಅದು ಬಿಟ್ಟರೆ ನಾವು ಇದುವರೆಗೂ 1 ರೂಪಾಯಿನೂ ಯಾವುದೇ ಥರ ಸ್ಕೂಲಾಗಲಿ ಅಥವಾ ದುಂದು ವೆಚ್ಚಗಳನ್ನಾಗಲಿ ಇದುವರೆಗೂ ನಾವು ಮಾಡಿಲ್ಲ. ಜೊತೆಗೆ ನಮ್ಮ ಷೇರುದಾರರು ಸಹ ಒಂದು ಗಿಫ್ಟನ್ನು ಮಾತ್ರ ಕೊಡಿ, ನಮಗೆ ಡಿವಿಡೆಂಡ್ ಬೇಡ, ಡಿವಿಡೆಂಡ್ ಬಂದು ಸಮಾನತೆ ಇರಲಿ. ಯಾಕಂದರೆ ಅವರು 5 ಶೇರ್ ಕಟ್ಟಿದ್ದಾರೆ, 2 4 ಕಟ್ಟಿದ್ದಾರೆ, 3 ಕಟ್ಟಿದ್ದಾರೆ, 7 ಕಟ್ಟಿದ್ದಾರೆ, 1 ಕಟ್ಟಿದ್ದಾರೆ. ಎಲ್ಲ ಗುತ್ತಿಗೆದಾರನ್ನು ಸಮಾನವಾಗಿ ಕಾಣಬೇಕು. ನಮ್ಮಲ್ಲಿ ಒಂದನ್ನು ಅವ್ರಿಗೆ ಒಂದು ಗಿಫ್ಟ್ ಕೊಡೋ ಮುಖಾಂತರ ಎಲ್ಲರೂ ಸಮಾನವಾಗಿ ಕಾಣಿ, ನಮಗೆ ಡಿವಿಡೆಂಡ್ ಬೇಡ ಅಂತಕ್ಕಂಥದ್ದನ್ನ 10 ವರ್ಷ ಸಭೆಗಳಲ್ಲೂ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮೊದಲನೇ ವರ್ಷದಿಂದ. ಅದೇ ರೀತಿ ಇದುವರೆಗೆ ಒಂದು ಸಾಮಾನ್ಯ ಸಭೆಗಳು ಈ ವರ್ಷ ಬಂದಿರತಕ್ಕಂಥ ಆಡಳಿತ ಮಂಡಳಿಗೂ ನಾನು ನಿನ್ನೆ ನಡೆದ ಸಭೆಯಲ್ಲಿ ಹೇಳಿದ್ದೀನಿ. ಈಗ 10 ವರ್ಷ ನಡೆದ ರೀತಿಯಲ್ಲೇ ಮುಂದೆ ನಾವು ಮತ್ತೆ ಇನ್ನು 5 ವರ್ಷ ತನಕ ಯಾವುದೇ ಮೀಟಿಂಗ್ ಖರ್ಚಿನಲ್ಲಿ ನಾವು ಬರ್ಸ್ಕೊಳ್ಬಾರ್ದು. ನಾವೆಲ್ಲ ಸ್ವಂತಕ್ಕೆ ನಾವು ಬರ್ಸ್ಕೊಂಡ್ರೆ ನಾವೆಲ್ಲ ಕಾಂಟ್ರಾಕ್ಟರ್ ಆಗಿರೋದ್ರಿಂದ ಎಲ್ಲರೂ ಸಾಮಾನ್ಯ ನಮ್ಮ ಒಂದು ತಕ್ಕ ಮಟ್ಟಿಗೆ ನಾವೆಲ್ಲ ಸ್ಥಿತಿವಂತರಾಗಿರೋದ್ರಿಂದ ಮೀಟಿಂಗ್ಗಳಲ್ಲೂ ಸಹ ನಾವು ಸ್ವಂತಕ್ಕೆ ನಾವು ಖರ್ಚನ್ನ ಬರ್ಸ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಸಹ ಒಮ್ಮತದ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮತ್ತೆ 5 ವರ್ಷಗಳನ್ನು ನಾವು ತನಕ ಯಾವುದೇ ಖರ್ಚುಗಳನ್ನು ಬರ್ಸೋದು ಬೇಡ, ನಾವು ಯಾವುದೇ ಫೀಸ್ನ ತಗೊಳ್ಳೋದು ಬೇಡ, ಮೀಟಿಂಗ್ ಫೀಸ್ ತಗೊಳ್ಳೋದು ಬೇಡ ಅಂತಕ್ಕಂಥ ಮಾತು ಹೇಳೋದ್ರಿಂದ
ಮತ್ತೊಮ್ಮೆ ತಮ್ಮ ನಿರ್ದೇಶಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಮುಂದುವರೆದು ಈ ಒಂದು 45 ಲಕ್ಷ 10 ವರ್ಷಕ್ಕೆ ಬಂದಿದೆ. ಈಗ 65 ಲಕ್ಷ ಇರೋದ್ರಿಂದ ಅದನ್ನು ಮುಂದಿನ ಒಂದು 5 ವರ್ಷದ ಚುನಾವಣೆಯ ಸಂದರ್ಭದಲ್ಲಿ ಆಡಳಿತ ಮಂಡಳಿ 2031 ಅವಧಿ ಒಳಗೆ 1 ಕೋಟಿ ತನಕ ಇದನ್ನು ತಗೊಂಡೋಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮೇಲೆ ಸವಾಲಿದೆ. ಯಾಕಂದರೆ ನಾವು ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಷೇರುದಾರರು ಕೇಳಿದ ಪ್ರಶ್ನೆ ಇಷ್ಟೇ, ಮುಂದಿನ ಒಂದು ಅವಧಿನಲ್ಲಿ ನೀವು 1 ಕೋಟಿ ತನಕ ನಾವು ಈ ದುಡ್ಡನ್ನು ಮಾಡಬೇಕು, ಗುತ್ತಿಗೆದಾರರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದನ್ನ ನಾವು ಇನ್ನೂ ಬೇರೆ ಬೇರೆ ಯೋಚನೆಗಳೆಲ್ಲ ಇದೆ. ಸಭೆಗಳೆಲ್ಲ ಅದನ್ನೆಲ್ಲ ಮಂಡಿಸಿ ನಂತರ ಅದನ್ನು ಒಪ್ಪಿಗೆ ತಗೊಂಡು ಬೇರೆ ಬೇರೆ ಆದಾಯಗಳ ಮೂಲಗಳನ್ನು ಇದಕ್ಕೆ ಈ ಸಹಕಾರ ಸಂಘಕ್ಕೆ ಮಾಡಿ ಗುತ್ತಿಗೆದಾರರಿಗೆ ಕಷ್ಟದಲ್ಲಿರ್ತಕ್ಕಂಥ ಗುತ್ತಿಗೆದಾರರಿಗೆ ಇವತ್ತು ನಾವು ಯಾರೇ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಸಲ್ಲಿಸದ ಒಂದು 5 ನಿಮಿಷ 10 ನಿಮಿಷದಲ್ಲೇ ಒಬ್ಬರು ಜಾಮೀನು ಸೈನ್ ಕೊಟ್ಟರೆ ಅವ್ರು ಇಮಿಡಿಯೇಟ್ ಅವ್ರಿಗೆ RTGS ಮುಖಾಂತರ 5 ನಿಮಿಷದಲ್ಲಿ ಅವ್ರಿಗೆ ಹಣನ 2 ಲಕ್ಷ ತನಕ ಸಾಲನ ಕೊಡ್ತಾ ಇದ್ದೀವಿ. ಯಾವುದೇ ಷರತ್ತಿಲ್ಲ. 1 ವರ್ಷದ ತನಕ ಬೇಕಾದ್ರೆ ನೀವು ಅವರು ದುಡ್ಡು ಕಟ್ಟಲಿಲ್ಲ ಅಂದ್ರೂ ನಾವು ಯಾರನ್ನೂ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕಂದರೆ ಗುತ್ತಿಗೆದಾರರಿಗೆ ಬಿಲ್ ಆದರೂ ಮಾತ್ರ ಬರ್ತಕ್ಕಂಥದ್ದು, ಸ್ಯಾಲ್ರಿ ಏನು ಬರಲ್ಲ. ನಾವು ಮಂತ್ಲಿ ಇಷ್ಟು ಕಟ್ಟಬೇಕು ಅಂತಕ್ಕಂಥ ಷರತ್ತು. 3 ಅವಧಿಯಲ್ಲಿ ಮೊದಲನೇ ಅವಧಿಯಲ್ಲಿ ನಾನು ಮತ್ತು ಕೆಂಪಪುರ ಮಾಯಸಂದು 2012ನೇ ಇಸ್ವಿನಲ್ಲಿ ಇದನ್ನು ಮಾಡಬೇಕು ಅಂತ ಕೈ ಹಾಕಿದ್ದು ಯಾಕೋ ಏನೋ ವೇರಿಯೇಷನ್ ಆಗಿ ಸಕ್ಸಸ್ ಆಗಲಿಲ್ಲ. ಆಮೇಲೆ ಎಲ್ಲ ಪ್ರಸ್ತಾಪ ಮಾಡಿದಾಗ ಇವರು ಇಲ್ಲಿ ಕಾಂಟ್ರಾಕ್ಟ್ ಇದಕ್ಕೆ ಬರ್ತಾನೆ ಇಲ್ಲ. ಆಮೇಲೆ 14ನೇ ಇಸ್ವಿ ಡಿಸೆಂಬರ್ ಆವಾಗ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಮಾಡಬೇಕು ಅಂತ ಮಾಡಿದ್ವು. ಏನು ಮಾಡೋಣ ಅಂದಾಗ ಸ್ಪಂದಿಸಿ ಎಲ್ಲರನ್ನೂ ಕರೆದು ಸಭೆ ಮಾಡಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಿ ಎಲ್ಲರನ್ನೂ ಸ್ವಲ್ಪ ಷೇರು ಕಟ್ಟಾಗಿ ಮಾಡಿ ಈ ಒಂದು ಬ್ಯಾಂಕ್ನ ಸ್ಥಾಪನೆ ಮಾಡೋದು. ಮೊದಲನೇ ಅವಧಿಯಲ್ಲಿ ನಾವು ಆಗಿದ್ವಿ. 3 ಅವಧಿನಲ್ಲಿ ಸಹಕಾರ, 2 ಅವಧಿಯಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ನಿರ್ದೇಶಕರುಗಳಿಗೆ ತುಂಬ ಕೃತಜ್ಞತೆ ಹೇಳ್ತಾ, ಈ 3ನೇ ಅವಧಿ ಈ ಸರಿನೂ ನಮ್ಮ ಇದು ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ನಮಗೆ ಎಲ್ಲ ಸಹಕಾರ ಮಾಡಿ, ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲ, ನೀವು ಎಲ್ಲ ಸೇರಿ ಒಂದೇ ಥರನಾಗಿ ಎಲ್ಲ ವ್ಯವಸ್ಥೆ ಮಾಡಿ ಈ ಸಂಘವನ್ನು ಇನ್ನೊಬ್ಬರು ಆಡ್ಕೋಬಾರ್ದು, ಮಾಡಿರೋದನ್ನ ಯಾವುದನ್ನು ನಾವು ಇದನ್ನು ಮೊಟಕು ಮಾಡಬಾರ್ದು, ಆ ರೀತಿ ಮಾಡ್ಕೊಂಡು ಹೋಗೋಣ ಅಂತ ತಮ್ಮಲ್ಲಿ